ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಮೆಂತ್ಯ ದೋಸೆ. ಅದಕ್ಕೆ ನಾನು 2 ಗ್ಲಾಸ್ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನೋಡ್ರಿ. ಅದನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ. 2 ಗ್ಲಾಸ್ ಅಕ್ಕಿಗೆ ನಾನು ಈ ಸಣ್ಣ ಬಟ್ಲದ್ಲೆ 1 ಬಟ್ಲು ಮೆಂತ್ಯ ತೊಗೊಂಡಿದ್ದೀನಿ. ಈಗ ಅಕ್ಕಿನ ಚೆನ್ನಾಗಿ ಒಂದು 2-3 ಸರಿ ತೊಳ್ಕೊಳ್ಳೋಣ. ತೊಳ್ಕೊಂಡು ಬೇರೆ ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿಡೋಣ. ಮತ್ತು ಮೆಂತ್ಯ ಕೂಡ ಒಂದು 2-3 ಸರಿ ಚೆನ್ನಾಗಿ ತೊಳ್ಕೊಂಡು ನೀರು ಹಾಕಿ ನೆನೆ ಇಡೋಣ. ರಾತ್ರಿಗೂನ ಮಲಗುವಾಗ ನೆನೆ ಇಟ್ಟಿದ್ದೀನಿ ರೀ. ನಾನು ಎರಡನ್ನೂ ರಾತ್ರಿನ ನೆನೆ ಇಟ್ಟಿದ್ದೀನಿ ಮಲಗುವಾಗ. ಮಾರನೇ ದಿನ ಬೆಳಗ್ಗೆ ಅದು ರುಬ್ಬೇಕಂತ ಅಂದಾಗ ಒಂದು 10 ನಿಮಿಷ ಇದ್ದಾಗ ನಾನು ಅಕ್ಕಿ ನೆನೆ ಹಾಕಿದ್ವಲ್ರಿ, ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸು ಅವಲಕ್ಕಿ ತೊಗೊಂಡಿದ್ದೀನಿ, ದಪ್ಪನ ಅವಲಕ್ಕಿನ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಇಟ್ಕೊಂಡಿದ್ದೀನಿ. ಅದು 10 ನಿಮಿಷ ನೆಂದ್ರೆ ಸಾಕು. ಇವಾಗ ಅದು 10 ನಿಮಿಷ ಆಗಿದೆ. ಇವಾಗ ನೋಡಿ, ಮೆಂತ್ಯ ಮತ್ತು ಅಕ್ಕಿ ಕೂಡ ರಾತ್ರಿ ನೆನೆ ಹಾಕಿದ್ವಲ್ರಿ, ಅವನು ಎಲ್ಲನೂ ನೀರು ಬಸ್ತು ಇವಾಗ ರುಬ್ಕೊಳ್ಳೋದಕ್ಕೆ ತೊಗೊಳ್ಳೋಣ. ಇವಾಗ ರುಬ್ಬೋದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೋತೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅಕ್ಕಿ ಮತ್ತು ಮೆಂತ್ಯ ಅವಲಕ್ಕಿ ಎಲ್ಲನೂ ಅರ್ಧ ಹಾಕ್ಕೊಂಡು ರುಬ್ಕೋತೀನಿ ನೋಡ್ರಿ. ಒಂದು ಡಬ್ಬಿ ರುಬ್ಬಿ ಇನ್ನೊಂದು ಡಬ್ಬಿ ರುಬ್ಬೋದಕ್ಕೆ ಉಳಿಸ್ಕೋತೀನಿ ಅರ್ಧ. ಇವಾಗ ಎಲ್ಲನೂ ಅರ್ಧ ಹಾಕ್ಕೊಂಡಿದ್ದೀನಿ ನೋಡ್ರಿ. ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ನೈಸಾಗಿ ರುಬ್ಕೋಬೇಕು. ಮೆಂತ್ಯ ಡಯಾಬಿಟಿಸ್ನವ್ರಿಗೆ ಭಾಳ ಒಳ್ಳೇದು ನೋಡ್ರಿ. ಮತ್ತು ಹಾರ್ಟಿಗೆ, ಕೂದಲಿಗೆ ಒಳ್ಳೆಯದು ಇದು ಮೆಂತ್ಯ. ಮತ್ತು ಸ್ಕಿನ್ಗೆ ತುಂಬ ಒಳ್ಳೆಯದು. ಇವಾಗ ನೋಡಿ ರುಬ್ಕೊಂಡಿದ್ವಲ್ಲ, ಒಂದು ಪಾತ್ರೆಗೆ ಅದನ್ನು ತಕ್ಕೊಳ್ಳೋಣ. ಮತ್ತು ಇನ್ನೊಂದು ಸ್ವಲ್ಪ ಉಳಿಸಿದ್ವಲ್ರಿ, ಅದನ್ನು ಇದೇ ರೀತಿ ರುಬ್ಕೊಂಡು ತಕ್ಕೋಬೇಕು. ರುಬ್ಬಿ ಆದಮೇಲೆ ಆ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ತೊಳ್ಕೊಂಡು ಇದಕ್ಕೆ ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಡು ಕೈಯಿಂದಾನೇ ಕಲಿಸ್ಕೊಡ್ರಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ಇದನ್ನೇನು ನೆನೆ ಇಡೋದಿಲ್ಲರಿ, ರುಬ್ಬಿದ ತಕ್ಷಣವೇ ಮಾಡೋದು ಇದು. ಮೆಂತ್ಯ ದೋಸೆ ನಾವು ರುಬ್ಬಿದ ತಕ್ಷಣವೇ ಮಾಡ್ತಾಯಿದ್ದೀವಿ. ಇವಾಗ ಅದಕ್ಕೆ ಒಂದು ಚಮಚ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋತೀನಿ. ಇದು ಹಿಟ್ಟು ನೋಡಿ ಈ ಥರ ಕಲಿಸ್ಕೊಂಡು ಹದ ಬರಲಿಲ್ಲ ಅಂದರೆ ನಿಮ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ರಿ. ಕಲಿಸ್ಕೊಂಡು ನಿಮಗೆ ಕೈಯಾಗ ದೋಸೆ ಹಿಟ್ಟಿನ ಹದ ಬರಬೇಕಿದು ನೋಡಿ, ಈ ಥರ ಹದ ಇರಬೇಕು. ಇವಾಗ ನಾನು ಹಂಚು ಕಾಯೋದಕ್ಕೆ ಗ್ಯಾಸ್ ಆನ್ ಮಾಡಿಬಿಟ್ಟು ಹಂಚು ಕಾಸೋದಕ್ಕೆ ಇಟ್ಕೊಂಡಿದ್ದೀನಿ ರೀ. ಅದನ್ನು ನೀರಿನಲ್ಲಿ ಒಂದು ಬಟ್ಟೆ ಅದ್ದಿ ಹಂಚು ಒರೆಸ್ಕೊಳ್ಳೋಣ. ಒರೆಸ್ಕೊಂಡು ದೋಸೆ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾವೆ ನೋಡಿರಿ ಮೆಂತ್ಯ ದೋಸೆ. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಡಯಾಬಿಟಿಸ್ನವ್ರಿಗಂತೂ ತುಂಬ ಒಳ್ಳೆಯದು ಇದು. ಮತ್ತು ಹಾರ್ಟಿಗೆ, ಕೂದಲಿಗೆ, ಸ್ಕಿನ್ಗೆ ತುಂಬ ಒಳ್ಳೆಯದು. ಇವಾಗ ಅದಕ್ಕೊಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ. ಇವಾಗ ಒಂದು ಸೈಡ್ ಬೆಂದಾದಮೇಲೆ ಹೊಳಿಸಿ ಹಾಕ್ಕೊಳ್ಳೋಣ್ರಿ. ಹೊಳಿಸಿ ಹಾಕ್ಕೊಂಡು ಬೇಯಿಸ್ಕೋಬೇಕು. ಇದು ಮೆಂತ್ಯ ವೇಟ್ ಲಾಸಿಗೆ ಕೂಡ ತುಂಬ ಒಳ್ಳೇದು ನೋಡಿರಿ ಮೆಂತ್ಯ. ನೋಡಿ ಮತ್ತೆ ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ ನೋಡಿರಿ. ಈ ಥರ ಬಟ್ಟೆ ಹಾಕ್ಕೊಂಡು ಒರೆಸ್ಕೊಂಡು ಹಾಕ್ಕೋಬೇಕು. ತುಂಬ ಚೆನ್ನಾಗಿರ್ತಾವೆ ನೋಡಿರಿ ಮೆಂತ್ಯ ದೋಸೆ. ನೀವು ಒಂದ್ಸಲ ಮಾಡ್ಕೊಂಡು ನೋಡಿ ಹೇಗಿದೆ ಅಂತ ಮರೆಯದೇನೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನೋಡಿ ಈ ಥರ ಪ್ಲೇಟ್ ಮುಚ್ಕೋಬೇಕು. ಮುಕ್ಕೊಂಡು ಒಂದು ಸೈಡ್ ಬೆಂದಾದಮೇಲೆ ಹೊಳಿಸಿ ಹಾಕ್ಕೋಬೇಕು. ಹೊಳಿಸಿ ಹಾಕಿ 2 ಸೈಡು ಬೆನ್ಸ್ಕೋಬೇಕು. ಇವಾಗ ನೋಡಿ ರೆಡಿ ಆಯಿತು ನೋಡಿರಿ. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೆಂತ್ಯ ದೋಸೆ ಇದು. ಮತ್ತು ಸ್ಮೂತ್ ಕೂಡ ಎಷ್ಟು ಸ್ಮೂತ್ ಆಗ್ಯಾವ ನೋಡಿರಿ. ನೋಡಿ ತುಂಬಾ ಸ್ಮೂತ್ ಆಗ್ಯಾವು ಮತ್ತು ಅಷ್ಟು ರುಚಿನೂ ಆಗ್ಯಾವ ನೋಡಿರಿ ಇವು ಮೆಂತ್ಯ ದೋಸೆ. ಡಯಾಬಿಟಿಸ್ನವ್ರಿಗಿದು ಒಳ್ಳೇದಲ್ರಿ. ಹೀಗಾಗಿ ಮೆಂತ್ಯ ದೋಸೆ ಮಾಡ್ಕೊಂಡು ತಿನ್ನಿರಿ. ಈಗ ಇವು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.